ಜೈ ಮಹಿಷ್ಮತಿ. ಬಾಹುಬಲಿ ಎಂಟ್ರಿ ಕೊಡಕ್ಕೆ ಇದೆ ನೋಡಿ, ಚಕ್ರ ತಿರುಗುತ್ತಾ ಇದು. ಶಿವಗಾಮಿ ದೇವಿ ಬಲ್ಲಾಳ ದೇವಂದು ಫಸ್ಟ್ ಗಾಡಿ, ಪಾರ್ಟ್ 1 ಗಾಡಿ ಇದು. ಬೆಂಕಿದು ಬಾಲ್ ಬಿಡ್ತಾರಲ್ಲ ಗಾಯ್ಸ್, ಅದು ಮತ್ತೆ ನೋಡ್ಬಿಟ್ಟು ಬಾಹುಬಲಿನ ದೂರದಿಂದ ನೋಡಿ ತಲೆ ಎತ್ಕೊಬೋತಾ ಇರ್ತಾನಲ್ಲ ಬಾಹು. ಇಲ್ಲಿ ದೇವಸ್ಥಾನ ಕೂಡ ಹಾಕಿದ್ರಲ್ಲ, ಓ ಇಲ್ಲೇ ಕಟ್ಟಾಕವ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬಾಹುಬಲಿ ಸೆಟ್ಟು ನೋಡಿ. ಇವಾಗ ಇಲ್ಲಿ ಬಾಹುಬಲಿ ಸೆಟ್ಟು ಎಲ್ಲಿರೋದಂದರೆ ರಾಮೋಜಿ ಸ್ಟುಡಿಯೋ, ರಾಮೋಜಿ ಫಿಲಮ್ ಸಿಟಿಲಿ ಇದೆಯಲ್ಲ ಬಾಹುಬಲಿ ಸೆಟ್ಟು, ಅದರಲ್ಲೇ ಇರೋದು. ಇಲ್ಲಿ ನೋಡಿ ಎಲ್ಲ ಟಮಟೆ ಗಿಮಟೆ ಎಲ್ಲ ಹೊಡಿತವ್ರೆ. ಇದು ವೆಲ್ಕಮ್ ಮಾಡ್ಬೇಕಾದ್ರೆ ಇದು ಬರಿರ್ತಲ್ಲ ಬಾಹುಬಲಿಲಿ, ಕಟ್ಟಪ್ಪ ಶಮರ ಶಂಕಂಬಗಿಂಚು ಎಲ್ಲ ಟಮ ಹೊಡಿತಾರೆ. ಬಲ್ಲಾಳ ದೇವ ಟಮಟೆ ಹೊಡಿ. ಬಾಹುಬಲಿ ಫುಲ್ ಸೆಟ್ಟು ಮಾಡಲ್ ಇದೆಯಲ್ಲ, ಆ ಮಾಡಲ್ ಇಲ್ಲಿದೆ ನೋಡಿ ಗೈಸ್. ಜೈ ಮಹಿಷ್ಮತಿ. ಇವನು ಕಿರಿಸ್ತವನೆ ಜೈ ಮಹಿಷ್ಮತಿ ಅಂತ. ಈ ತರ ಫುಲ್ ಸೆಟ್ ಕಟ್ಟಿರೋದು ಒಳಗಡೆ. ಇವಾಗ ಇದು ಎಂಟ್ರಿ, ಇವಾಗ ಇಲ್ಲಿರೋದು ಅನ್ಸುತ್ತೆ. ನಾವಿಲ್ಲಿದ್ದೀವಿ. ಇಲ್ಲಿ ನೋಡಿ ಟಮಟೆ ಎಲ್ಲ POP. ಗಂಟೆ ಬಾಗ್ಲು ನೋಡಿ ಗಾಯ್ಸ್, ಬಾಹುಬಲಿ ಇದು ಎಂಟ್ರಿ ಬಾಗ್ಲು. ಎಷ್ಟು ದೊಡ್ಡದಾಗೈತೆ ನೋಡಿ ಗಾಯ್ಸ್. ಎಂಟ್ರಿ ಆಗಿದ ತಕ್ಷಣ ಆ ಕಡೆ ಈ ಕಡೆ ಬಾಹುಬಲಿ ಮ್ಯೂಸಿಕ್ ಗಾಯ್ಸ್. ಮ್ಯೂಸಿಕ್ ಬೇರೆ ಹಾಕ್ಬಿಟ್ರು, ಕಾಪಿ ರೈಟ್ಸ್ ಬರುತ್ತೆ ಗಾಯ್ಸ್. ಇವಾಗ ಬಾಹುಬಲಿ 2 ಆನೆ ಎಂಟ್ರಿಲಿ. ಮಹಿಷ್ಮತಿ ಸಾಮ್ರಾಜ್ಯಂ. ಇವಾಗ್ಲೂ ಅದೇ ಐತೆ ನೋಡಿ ಗಾಯ್ಸ್ ಬಾಹುಬಲಿ ಇದು ಬಾವುಟ. ಬಾಹುಬಲಿ ಎಂಟ್ರಿ ಸೀನ್ ಕೊಡ್ತಂಗ್ ಗೊತ್ತಾ, ಶಿವಲಿಂಗ ಎತ್ಕೊಂಡು. ಆ ಸೀನ್ ಈ ಲಿಂಗನೇ, ಶಿವಲಿಂಗ ಎತ್ಕೊಂಡು ಇಲ್ಲಿಗಲ್ಲ ಗಾಯ್ಸ್. ಅದು ಪೂಜೆ ಗೀಜೆ ಮಾಡ್ಬೇಕಾದ್ರೆ ಎಲ್ಲ ಸಾಂಗ್ ಎಲ್ಲ ಶೂಟ್ ಮಾಡೋರಲ್ಲ, ಅವಾಗ ಈ ಸೀನ್ ಯೂಸ್ ಮಾಡಿರೋದು. ಇಲ್ಲಿ ನೋಡಿ ಬಾಹುಬಲಿ ಸೆಟ್ಟೆ ಗಾಯ್ಸ್, ತುಂಬಾ ದೊಡ್ಡದಿರೋದಂದ್ರೆ ಬಾಹುಬಲಿ ಸೆಟ್ಟೆ. ಇಲ್ಲಿ ನೋಡಿ ಫುಲ್ ಎಲ್ಲ ಮಾಡಲ್ ಮಾಡಿ ಇಕ್ಕವ್ರೆ. ಇದು ದೇವಸ್ಥಾನದ್ದು. ಅಲ್ಲಿ ಶಿವಗಾಮಿ ದೇವಿ ನಡ್ಕೊಂಡು ಹೋಗುತ್ತೆ ಗೊತ್ತಾ ದೇವಸ್ಥಾನ, ಸ್ಟಾರ್ಟಿಂಗ್ ಬಾಹುಬಲಿ 2 ಅಲ್ಲಿ ಅದು ಆ ದೇವಸ್ಥಾನ. ಇದೆಲ್ಲ ಮಾಡಲ್ಲೇ ನೋಡಿ POP. ಶಿವಲಿಂಗ ಐತೆ, ಮ್ಯೂಸಿಕ್ ಬೇರೆ ಹಾಕ್ಬಿಟ್ಟವ್ರೆ ನೋಡಿ. ಆನೆ ಮಲ್ಕೊಂಡಿತ್ತೆ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ, ಆನೆ ಬಂದವಂತೆ ಕಾಯಿ ಚಾಚಿಕೊಂಡು ಆ ಕಡೆ ಈ ಕಡೆ ಎಂಟ್ರಿ. ಇವೆಲ್ಲ POP ಗಾಯ್ಸ್. ಎಲ್ಲ ಫುಲ್ POP, ಬಟ್ ಸ್ಟ್ರಾಂಗ್ ಇದೆ. ಗಟ್ಟಿ ನೋಡಿ. ಇದೊಂದು ಶಿವಡು, ಮೇಲ್ಗಡೆ ತಗಡು. ಇಲ್ಲಿಂದ ಹಿಂಗ್ ಕಾಣಿಸುತ್ತೆ. ಇವಾಗ ವಿಜಯ್ ಹೋಯ್ತವನೇ ನೋಡಿ ಬಾಹುಬಲಿ ಎಂಟ್ರಿ ಕೊಡಕ್ಕೆ. ಸೂಟ್ ಹಾಕೊಂಬಂದವನೇ ಬಾಹುಬಲಿ ಎಂಟ್ರಿ ಕೊಡಕ್ಕೆ. ಬರ್ತಿಲ್ಲ ಏನು ಬರ್ತಾ ಇಲ್ಲ ಗಾಯ್ಸ್. ಅದೇ ಸಕ್ಕತ್ತಾಗಿದೆ ಸ್ವಲ್ಪ. ಇದೆಲ್ಲ POP ನೋಡಿ ಗಾಯ್ಸ್. ಇದೆಲ್ಲ ಫುಲ್ಲು ಟೈರ್ POP. ಅದೇ POP ಟೈರು ನೋಡಿ, ಇಲ್ಲಿ ಕಾಣಿಸುತ್ತೆ POP. ಫಿಲಮಲ್ಲಿ ಎಲ್ಲ ರಿಯಲ್ ಥರ ಕಾಣುತ್ತೆ. ಅದ್ರ ಇಲ್ಲಿ ನೋಡಿ ಎಲ್ಲ ಅಲ್ಲಾಡ್ತೈತೆ. ಆದರೆ ಇದೆಲ್ಲ ಸ್ವಲ್ಪ ಒರಿಜಿನಲ್ ಥರ ಕಾಣ್ತೈತೆ. ಆದರೆ ಇದು ಕೂಡ ಏನು ಅಷ್ಟಿಲ್ಲ, ನಾರ್ಮಲು. ಬಟ್ಟೆ ಗಲೀಜಾಗುತ್ತೋ ಗಾಯ್ಸ್. ಇದು ನೋಡಿ, ಇಲ್ಲಿಂದ ಹಿಂಗೆ ಎಲ್ಕೊಂಡ್ ಬರ್ತಾನಲ್ಲ ಬಾಹುಬಲಿ, ಆನೆ ಎಲ್ಕೊಂಡ್ ಬರ್ತಾನಲ್ಲ ನೋಡಿ. ಈ ಥರ ಐತೆ ಬಾಹುಬಲಿ ರಥ. ಆಮೇಲೆ ಬಾಹುಬಲಿ ಪಟ್ಟಾಭಿಷೇಕ ನಡೀತೈತೆ ನೋಡಿ ಗಾಯ್ಸ್. ಅಲ್ಲಿ ಒಳಗಡೆ ಮೂವಿನೇ ಹಾಕ್ಬಿಟ್ಟು ಬಿಟ್ಬಿಟ್ರಂಗವ್ರೆ. ಹಂಗೆ ಆ ಕಡೆಯಿಂದ ಈ ಕಡೆ ಬಂದರೆ ಬಲ್ಲಾಳ ದೇವನ್ನ ವಾಡ್ದು ಮಲಗಿಸಿದ್ರಲ್ಲ ಅದೆಲ್ಲ ಕಾಣುತ್ತೆ. ಬನ್ನಿ, ಇದಕ್ಕೆ ಲಾಸ್ಟಲ್ಲಿ ಹೋಗ್ಬೇಕು ಗಾಯ್ಸ್, ಯಾಕಂದ್ರೆ ಅಲ್ಲಿ ಎಕ್ಸಿಟ್ ಐತೆ. ಯಾಕಂದ್ರೆ ಅದು ಬಂಗಾರದ. ಆ ಕಡೆಯಿಂದ ಎಕ್ಸಿಟ್ ಆಗಬೇಕು ಮತ್ತೆ. ಬಲ್ಲಾಳ ದೇವಂದು ರಥ. ಇದೆಲ್ಲ ಫುಲ್ಲು ಫೌಂಟೇನ್ ಥರ ಬರ್ತಿತ್ತಲ್ಲ ಗಾಯ್ಸ್ ಫಿಲಮಲ್ಲಿ, ಅದಕ್ಕೆ ಇದು. ಮತ್ತು ಇದು ನೋಡಿ ಬಲ್ಲಾಳ ದೇವ ರಥ. ಬಲ್ಲಾಳ ದೇವ ರಥ ಮುಂದೆ ನಿಂತ್ಕೊಂಡಿದ್ದೀನಿ. ಇವನು ನೋಡಿ ಏನು ಪೋಸ್ಗಳು ಕೊಡ್ತಾನೆ. ಕೋರ್ಟ್ ಹಾಕೊಂಡು ಬಾಹುಬಲಿ ಆಗಿರೋದು ಇವನು. ಮುಂದೆಗಡೆ ಎಲ್ಲ ಚಕ್ರಗಳಿತ್ತಲ್ಲ, ಇದೇ ನೋಡಿ ಚಕ್ರ ತಿರುಗುತ್ತೆ. ಇದು ಮೋಟ್ರ್ ಆನ್ ಮಾಡ್ರೆ ತಿರ್ಗೋ ಥರ ಇದು. ಆದರೆ ಆಫ್ ಮಾಡವ್ರೆ ಇವಾಗ. ಗೊತ್ತು
ಇದು ನೋಡಿ, ಮುಂದೆಗಡೆ ಚಕ್ರಗಳು ತಿರುಗ್ತಾ ಇರುತ್ತಲ್ಲ ಇಲ್ಲಿ, ಹೆಂಗೈತೆ ಬೆಂಡು. ಓ C8 ಟೈರು ಬಲ್ಲಾಳದೆ ಒಂದು ಗಾಡಿಗೆ. ಇವಾಗ ನಾನು ಹತ್ತುತ್ತೀನಿ ಬನ್ನಿ ಗೈಸ್ ಮೇಲೆ ನೋಡಿ. ಇಲ್ಲಿ ಬುಲೆಟ್ ಗಾಡಿ ಇಕ್ಬಿಟ್ಟವ್ರೆ ಮಧ್ಯದಲ್ಲಿ. ಒಂದೇ ಒಂದು ಬುಲೆಟ್ ಇಂದ ಬಲ್ಲಾಳದೆ ಒಂದು ಗಾಡಿನೇ ಮಾಡ್ಬಿಟ್ಟಾರೆ. ಅರೆ ಸ್ಟೇರಿಂಗು ಹ್ಯಾಂಡಲ್ ವರ್ಕ್ ಆಗಲ್ಲ ಅಂತ ಸ್ಟೇರಿಂಗ್ ಮಾಡ್ಬಿಟ್ಟವ್ರೆ. ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ, ಈ ಥರ ಐತೆ. ಬಲ್ಲಾಳದೆ ಒಂದು ಗಾಡಿಯಿಂದ ಹಂಗೆ ಈ ಕಡೆಗೆ ಬಂದರೆ ನೋಡಿ, ಇಲ್ಲಿ ಶಿವಗಾಮಿ ದೇವಿ ಯಾರು ಮಕ್ಕ ಹೊಡೆದಾಕಿದ್ದು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇದಕ್ಕೆ. ಓ ಇದಾ ಅದೇ ಶಿವಗಾಮಿಗೆ ಹೊಡೆದಿರೋದಕ್ಕೆ ಬಾಹುಬಲಿ ಬಂದು ಹೊಡೆದಾಕಿರೋದು. ಅರ್ಧ ಮಕ್ಕನೇ ಚುಚ್ಚಾಕ್ಬಿಟ್ಟವ್ರೆ ಶಿವಗಾಮಿದು. ಯಾಕಂದ್ರೆ ಬಾಹುಬಲಿ ಸಾಯಿಸಲ್ಲ ಅದಕ್ಕೆ. ಎಲ್ಲ ಸನ್ ಬೋರ್ಡ್ ಗೈಸ್, ನಾರ್ಮಲ್ ಆಗಿ ಸನ್ ಬೋರ್ಡಲ್ಲಿ ಮಾಡಿ ನಿಲ್ಸವ್ರೆ ಇಲ್ಲಿ ಶೋಗಂತ. ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಆದರೆ ಇಲ್ಲಿ ನೋಡಿ ರುಂಡ್ರ ಮುಷ್ಟ್ರ ಅದು ಫಿಲಮಲ್ಲಿ ಬರುತ್ತಲ್ಲ ಅದು ಹೊಡೆದು ಬಿಸಾಕವ್ರೆ. ಅದನ್ನು ಕೂಡ ಈ ಥರ ಐತೆ. ಇದೆಲ್ಲ ನೋಡೋಕೆ ಫುಲ್ಲು ರಿಯಲ್ ಆಗೇ ಕಾಣುತ್ತೆ. ಅರೆ ಫುಲ್ ಎಲ್ಲ POP. ಅಲ್ಲಿ ಬಾಹುಬಲಿ ಇದು ಇಲ್ಲ, ಬಲ್ಲಾಳದೆ ಒಂದೇ ಇನ್ನೊಂದು ಗಾಡಿ ಐತೆ, ಪಾರ್ಟ್ 1 ಗಾಡಿ. ಅದು ಪಾರ್ಟ್ 2 ಗಾಡಿ, ಅದು ಪಾರ್ಟ್ 1 ಗಾಡಿ. ಫಸ್ಟ್ ಇಲ್ಲಿ ಮೇಲೆಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಈಗ ಓ ಕುರ್ಚಿ ಮಾಮಾ ಏನಿಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. BGMಗೂ ನಮ್ಮ ಎಂಟ್ರಿಗೂ ಇಲ್ಲಿ ಕಿರೀಟ ಇಟ್ಕೋದ್ರಲ್ಲ ಬಾಹುಬಲಿ ತಲೆ ಮೇಲೆ, ಅದೇ ಗಾಯ್ಸ್ ಇದು. ಇಲ್ಲಿ ಫುಲ್ ರಶ್ ಅವ್ರೆ. ಆಮೇಲೆ ಬರೋಣ ಇಲ್ಲಿಗೆ. ಈ ಕಡೆ ಏನಿಲ್ಲ ಅಂದ್ರೆ, ಇದು ಅವಾಗ ಯುದ್ಧ ಆಗ್ಬೇಕಾದ್ರೆ ಎಲ್ಲ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಓ ಬಾಹುಬಲಿ ಗೆದ್ದ, ಓ ಬಾಹುಬಲಿ ಹೊಡೆದ ಅಂತ ಎಲ್ಲ ಮಾಡ್ತಾರಲ್ಲ ಅಲ್ಲಿ. ಆಮೇಲೆ ಇದು ಫೌಂಟೇನು. ಇದು ನೋಡಿ ಮೇಲೆ, ಇದ್ರ ಮೇಲೆ ಹತ್ತಕ್ಕಾಗಲ್ಲ. ಇದು ಬಾಹುಬಲಿ ಬಲ್ಲಾಳದೆ ಒಂದು ಫಸ್ಟ್ ಗಾಡಿ, ಪಾರ್ಟ್ 1 ಗಾಡಿ. ಇದು ಬರೀ ಒಂದು ತಿರ್ಗಾದ ಒಂದೇ ಒಂದಿತ್ತು ನೋಡಿ ಒಂದೇ ಒಂದಿದು. ಇಲ್ಲಿ ನೋಡಿ ಗೈಸ್, ಬಲ್ಲಾಳ ದೇವ ಹೆಂಗ್ ಆಡ್ತಿದ್ದ ಹಂಗಾಡ್ತವನೆ ವಿಜಯ್. ಗಿರ್ಸ್ಬಿಟ್ಟಿ ಮಿಸ್ ಆಗಿ ಯಾರಿಗಾನ ಮೇಲೆ ಹತ್ಬಿಟ್ಟು ನೋಡೋಣ ಇರಿ ಯಾವ ಥರ ಐತೆ ಅಂತ. ಓ ಇದು ಸೇಮೇ ಗೈಸ್, ಆದರೆ ಇದು ಗಾಡಿ ಅಂತ ತಿಳ್ಕೊಂಡು ಹೋಗೋ ಗಾಡಿ ಗೈಸ್. ಇದು ಏನು ಬೈಕ್ ಇಲ್ಲ ಏನಿಲ್ಲ. ಇಲ್ಲಿಂದ ನೋಡಿ ಈ ಥರ ಕಾಣುತ್ತೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಹೋಗೋಣ ಈ ಕಡೆಗೆ. ಕಟ್ಟಾಕ್ಬಿಟ್ಟು ಶಿಕ್ಷೆಗಳು ಕೊಡ್ತಾ ಇದ್ರಲ್ಲ, ಅದೇ ಇದು. ನೋಡಿ ಈ ಥರ ಕಟ್ಟಾಕ್ತಾರಲ್ಲ, ಆ ಸೀನ್ಗಳೆಲ್ಲ ಇಲ್ಲಿ ನೋಡಿ ಹೆಂಗೈತೆ ನೆಲ. ಸತ್ಯ ಬೆಳ್ಕೊಬಿಟ್ಟೈತೆ. ಬಾಹುಬಲಿಗೆ ಟೈಮ್ ಇಲ್ಲ ಪಾಪ ಕಿತ್ತಾಕಕ್ಕೆ. ಬರುತ್ತೆ ಕಿತ್ತಾಕ್ತಾರೆ. ಅಲ್ಲಿಂದ ಹಿಂಗೆ ಬಂದರೆ ಇಲ್ಲಿ ರಾಜ ಸಿಂಹಾಸನ. ಅದೇನು ಮುಹೂರ್ತ ನೋಡಬೇಕು, ನೀನು ಹುಟ್ಟಿಸಿದ ಮುಹೂರ್ತನ. ಇಲ್ಲಿ ಜಾಸ್ತಿ ಟೈಮ್ ಇಲ್ಲ ಗೈಸ್, ಅದಕ್ಕೆ ಬೇಗ ಒಡ್ಡಾಡ್ಕೊಂಡು ಬ್ಲಾಗ್ ಕೂಡ ಮಾಡ್ತಾಯಿದ್ವಿ, ಫೋಟೋಗಳನ್ನ ಕೂಡ ತಕ್ಕೋತಾ ಇದೀವಿ. ಇಲ್ಲಿ ಪೂಜೆ ಎಲ್ಲ ನಡೀತಿತ್ತಲ್ಲ ಗೈಸ್, ಅದೇ ಇದು ಬಾಹುಬಲಿ. ಇದು ರೋಲ್ ಬಿಡೋದು, ಬೆಂಕಿ ರೋಲ್ ಒಂದು ಬಾಲ್ ತರ ಬಿಡ್ತಾನೆ. ಬೆಂಕಿದು ಬಾಲ್ ಬಿಡ್ತಾರಲ್ಲ ಗೈಸ್ ಅದು. ಮತ್ತೆ ಇದು ಬಟ್ಟೆನ ಕಟ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಬಿಡ್ತಾರಲ್ಲ, ಅದಕ್ಕೆ ಯೂಸ್ ಮಾಡಿರೋ ಮೆಷಿನು. ನೋಡಿ ಹೆಂಗೈತೆ ಇದು. ನೋಡಿ ಈ ಥರ ಮಿಷಿನ್ಗಳು 2-3 ಮಾಡಿ ಬಿಟ್ಬಿಟ್ಟವ್ರೆ ಬಲ್ಲಾಳದೆ ಒಂದು. ಅಲ್ಲಿಂದ ಏನು ಕಾಣಲ್ಲ, ಬಾರೋ ಹೂವನ್ನಕ್ಕೆ ಬಾಲ್ ಬಿಸಾಕದದು. ಇದೇನೋ ಪೇಂಟ್ ಮಾಡ್ತಾ ಇರಂಗವ್ರೆ ನೀಟಾಗಿ. ಹಾಂ ಅದೇ ಗೊತ್ತಾಯ್ತು. ಅದರೊಳಗಡೆ ನೋಡ್ಬಿಟ್ಟು ಬಾಹುಬಲಿನ ದೂರದಿಂದ ನೋಡಿ ತಲೆ ಎತ್ಕೊಬೋತಾ ಇರ್ತಾನಲ್ಲ ಬಾಹುಬಲಿ ಗೈಸ್, ಆ ಸೀನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಿರೋದು. ಆದರೆ ಇದೇನೋ ಕಟ್ತಾವ್ರೆ ಅಂದ್ಬಿಟ್ಟು ಹೋಗಂಗಿಲ್ಲ ಅಂತ ಇದಾಕವ್ರೆ, ಟೇಪ್ ಹಾಕವ್ರೆ, ಹೋಗಂಗಿಲ್ಲ.
अल्लाह क्या हुआ? ಹಂಗೆ ಈ ಕಡೆ ಬಂದರೆ ಇನ್ನೂ ಸ್ವಲ್ಪ ಎಲ್ಲ ಅಲ್ಲೇನೇನೋ ಸೆಂಟ್ರಲ್ಲಿ ಕಟ್ತವ್ರೆ ಮತ್ತೆ, ಆದರೆ ಅದೆಲ್ಲ ಇನ್ನೂ ಆಗಿಲ್ಲ. ಇವಾಗ ವಾಪಸ್ಸು ಸೆಂಟರ್ಗೆ ಹೋಗೋಣ ಬನ್ನಿ. ಇದೊಂದೈತೆ ಗೈಸ್, ಏನಂತ ಗೊತ್ತಿಲ್ಲ, ಇದೇನು ಅಂತಲೇ ಗೊತ್ತಾಯ್ತಾ ಇಲ್ಲ. ಬಾಹುಬಲಿ ಮೂವಿ ಸೀನಲ್ಲಿ ನೋಡಿಲ್ಲ ಇದನ್ನು. ಸುಮ್ಮನೆ ಶೋಗ್ ಅನ್ಸುತ್ತೆ ಕಣ ಇದು ಗೈಸ್. ಇದು ಒಟ್ಟಿಗೆ ಅಷ್ಟು ತೂತ್ಕೊಳ್ಳಲೆಲ್ಲ ಬಾಣ ಹಾಕ್ಬಿಟ್ಟು ಒಟ್ಟೊಟ್ಟಿಗೆ ಟಕ್ ಟಕ್ ಅಂತ ಬಿಡ್ತಾರಲ್ಲ, ಆ ಬಾಣದ ಮಿಷಿನ್ ಇದು. ಆದರೆ ಇದನ್ನು ತಗೊಬಂದು ಸೈಡಲ್ಲಿ ನಿಲ್ಲಿಸ್ಬಿಟ್ಟವ್ರೆ ಇಲ್ಲಿ ಹಿಂದೆಗಡೆ, ಏನಕ್ಕಂತ ಗೊತ್ತಿಲ್ಲ. ಓಹೋ ಇವ್ನು ನೋಡಿ ತಿರ್ಗಿಸ್ತಾ ಇರೋದು. ತಿರ್ಗಿಸಿ ಇನ್ನೊಂಚೂರು ರೈಟು, ಇನ್ನೊಂಚೂರು, ಸಾಕು ಡೈರೆಕ್ಟ್ ಇವಾಗ ತಲೆಗೆ ಹೊಡಿಯುತ್ತೆ ಬಿಡು. ಅದಕ್ಕೆ ಮಿಷಿನ್ಗೆ ಬಾಣ, ಬಿಲ್ಲು ಬಾಣದ್ದೆಲ್ಲ ಬಾಣಗಳು ಹಾಕ್ಬಿಟ್ಟು ಬಿಡ್ತಾ ಇದ್ರಲ್ಲ, ಅದೇ ಸೀನ್ಗೆ ಯೂಸ್ ಮಾಡಿರೋದು ಇದು. ಆಮೇಲೆ ಬಾಣ ಬಿಡ್ತಾರೆ ಗೊತ್ತಾ, ದೇವಸ್ಥಾನ ಜೊತೆ ಇಟ್ಕೊಂಡು. ಇಲ್ಲಿ ದೇವಸ್ಥಾನ ಕೂಡ ಹಾಕಿದ್ರಲ್ಲ, ಜಾಸ್ತಿ ತಳ್ಬೇಡ್ವೋ. ಓ ಇಲ್ಲಿ ಯಾರೋ ಬಾಣ ಹೊಡೆದ್ಬಿಟ್ಟವ್ರೆ ಬಲ್ಲಾಡದೆ ಹುಂಗೆ. ಅದರಲ್ಲಿ ಅರ್ಧ ಕಟ್ ಮಾಡಿ ಪಾರ್ಟ್ಸ್ನ ಅರ್ಧ ಮಾಡಿ ಇಕ್ಕವ್ರೆ ಫೋಟೋ ಬಾಣಗಳು ಒಟ್ಟಿಗೆ. ಹಿಂಗನ್ಬಿಟ್ಟು ಹಿಂಗಂದ್ರೆ ಹೋಯ್ತವಲ್ಲ ಬಾಣಗಳು. ಗೈಸ್ ನೆಕ್ಸ್ಟ್ ಪಾರ್ಟು ವೆಡ್ನೆಸ್ಡೇ ಅಪ್ಲೋಡ್ ಆಗುತ್ತೆ. ನೀವು ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ನೋಡಬೇಕಂದ್ರೆ ಅದು ಇದಕ್ಕಿಂತ ತುಂಬ ಇನ್ನೂ ಕಾಮಿಡಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.